ಧರ್ಮಸ್ಥಳ ಬುರ್ಡೆ ಪ್ರಕರಣದ ಬೆನ್ನತ್ತಿರುವ ಎಸ್ಐಟಿ ಈಗ ತನಿಖೆಯ ಆಳವನ್ನ ಮುಂದುವರೆಸಿದ್ದು ತನಿಖೆಯ ವೇಗವನ್ನು ಕೂಡ ಹೆಚ್ಚಿಸಿದೆ. ತಿಮರೋಡಿ ಆಪ್ತ ಜಯಂತ್ ಬೆಂಗಳೂರು ಮನೆಯಲ್ಲಿ ಚಿನ್ನಯ್ಯನ ಮಹಜರು ನಡೆಸಲಾಯಿತು. ವಿಚಾರಣೆ ವೇಳೆ ಚಿನ್ನಯ್ಯ ನೀಡಿದ ಹೇಳಿಕೆ ಆಧಾರದ ಮೇಲೆ ದಾಸರಹಳ್ಳಿ ಬಳಿಯ ಮಲ್ಲಸಂದ್ರದ ಜಯಂತ್ ಮನೆಯಲ್ಲಿ 8 ಗಂಟೆಗಳ ಕಾಲ ಶೋಧ ನಡೆಯಿತು. ಜಯಂತ್ ಮನೆ ಬಳಿಕ ವಿದ್ಯಾರಣ್ಯಪುರದ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮಧ್ಯರಾತ್ರಿಯಿಂದ ಇವತ್ತು ಮಧ್ಯಾಹ್ನ 12 ಗಂಟೆಯವರೆಗೂ ಕೂಡ ಮಹಜರನ್ನ ಮಾಡಿದ್ದಾರೆ. 3 ಸಲ ಬೆಂಗಳೂರಿಗೆ ಬಂದಿದ್ದ ಚಿನ್ನಯ್ಯ 1 ಸಲ ಸರ್ವಿಸ್ ಅಪಾರ್ಟ್ಮೆಂಟ್ ಮತ್ತೆರಡು ಸಲ ಜಯಂತ್ ಮನೆಯಲ್ಲಿ ತಂಗಿದ್ದ. 3 ಟೀಮ್ಗಳನ್ನಾಗಿದ್ದು ಎಸ್ಐಟಿ ತಂಡ ಸತತ 10 ಗಂಟೆಗಳ ಕಾಲ ವಿದ್ಯಾರಣ್ಯಪುರದ ಸಮೀಪದ ತಿಂಡ್ಲು ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಶೋಧವನ್ನು ನಡೆಸಿದೆ. ಒಂದು ಟೀಮ್ ಸಿಸಿಟಿವಿಗಳ ಪರಿಶೀಲನೆ ನಡೆಸಿದರೆ ಮತ್ತೊಂದು ತಂಡ ಲೆಕ್ಚರ್ ಪರಿಶೀಲನೆ ನಡೆಸಿದೆ. ಇನ್ನೊಂದು ತಂಡ ಮಹಜರು ಪ್ರಕ್ರಿಯೆ ನಡೆಸಿದ್ದು ಎಲ್ಲಾ ಪ್ರಕ್ರಿಯೆಗಳು ಹೇಳಿಕೆಗಳನ್ನು ಸಂಪೂರ್ಣವಾಗಿ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ತಿಂಡ್ಲು ಸರ್ವಿಸ್ ಅಪಾರ್ಟ್ಮೆಂಟ್ನಿಂದ ಕೇವಲ 2 ಕಿಲೋಮೀಟರ್ ಹತ್ತಿರದಲ್ಲೇ ಗಿರೀಶ್ ಮಠನ್ನವರ ವಾಸವಿರುವಂತಹ ಫ್ಲಾಟ್ ಕೂಡ ಇದೆ. ಚಿನ್ನಯ್ಯನ ಜೊತೆಗೆ ಮಠನ್ನವರ್ ಸೇರಿದಂತೆ ಹಲವರು ಇದೇ ಜಾಗದಲ್ಲಿ ಭೇಟಿಯಾಗಿರುವ ಸಾಧ್ಯತೆ ಇದೆ. ಎಸ್ಐಟಿ ಮಹಜರ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಹಾಗಾದ್ರೆ ನಡೆದದ್ದೇನು, ಯಾವ ಕಾರಣಕ್ಕಾಗಿ ಗಿರೀಶ್ ಮಠನ್ನವರ್ ಮನೆ ಸಮೀಪದಲ್ಲೇ ಇದ್ರೂ ಕೂಡ ಅಲ್ಲಿ ಹೋಗಿದ್ರು, ಸಿಕ್ಕಾಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಈ ಪ್ಲಾನ್ ಆಗಿದೆಯಾ? ಯಾಕಂದ್ರೆ ಮನೆಗಳಿಗೆ ಹೋದ್ರೆ ಫುಟೇಜ್ಗಳು ಸಿಗುತ್ತೆ, ಮತ್ತೊಂದು ಸಿಗುತ್ತೆ, ದಾಖಲೆಗಳು ಸಿಗುತ್ತೆ, ಅಕ್ಕಪಕ್ಕದವ್ರು ಹೇಳ್ತಾರೆ, ಅದ್ಯಾವುದು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಪ್ಲಾನ್ ಅನ್ನುವಂಥ ಪ್ರಶ್ನೆ ಇದೆ. ಮೇ 3ನೇ ತಾರೀಕು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಈ ಮೂವರು ಬಂದಿರ್ತಾರೆ. ಯಾರು ಆ ಮೂವರು? ಗಿರೀಶ್ ಮಠಣ್ಣ, ಸುಜಾತಾ ಭಟ್ ಮತ್ತು ಚಿನ್ನಯ್ಯ. ಈ ಮೂವರು 11 ಗಂಟೆಗೆ ಹೋಗ್ತಾರೆ ಅಲ್ಲಿಗೆ, ಮತ್ತೆ 11 ಗಂಟೆಗೆ ಹೋಗಿ 5 ಗಂಟೆಗೆ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ. ಕಾರಣ ಏನು ಅಂತ ಅಂದರೆ, ಅಲ್ಲಿ ಹೋಗಿ ಯಾವ ರೀತಿಯಾಗಿ ನಾವು ಮಾತನಾಡಬೇಕು, ಕೋರ್ಟ್ ಮುಂದೆ ಹೋಗಿ ಏನನ್ನ ಮಾತಾಡಬೇಕು, ಎಷ್ಟನ್ನ ಮಾತಾಡಬೇಕು, ಈ ಇಷ್ಟೂ ವಿಚಾರಗಳ ಬಗ್ಗೆ ಅವರಿಗೊಂದು ರೀತಿ ತಲೆಗೆ ತುಂಬಿಸುವಂತಹ ಕೆಲಸ ಆ ಜಾಗದಲ್ಲಿ ಆಗಿತ್ತು ಅಂತ. ಲೆಕ್ಚರ್ನಲ್ಲಿ ಎಂಟ್ರಿ ಆಗಿದೆ, ಇವರುಗಳ ಬಂದು ಹೋಗುವಿಕೆ, ಯಾರು ಬಂದಿದ್ರು, ಎಷ್ಟು ಮಂದಿ ಬಂದಿದ್ರು, ಯಾವಾಗ ಬಂದಿದ್ರು, ಎಷ್ಟೊತ್ತಿಗೆ ಬಂದಿದ್ರು, ಎಲ್ಲವೂ ಕೂಡ ಆ ಲೆಕ್ಚರ್ ಬುಕ್ನಲ್ಲಿ ಇದೆ. ಸೊ ಆ ಒಂದು ಲೆಕ್ಚರ್ ಬುಕ್ಕನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಯಾವ ರೂಮನ್ನು ಇವರು ಪಡ್ಕೊಂಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ 3045 ರೂಮ್ನಲ್ಲಿ ಇವರು ಉಳ್ಕೊಂಡಿದ್ರು. ಸೊ ಅವತ್ತು 11 ಗಂಟೆಗೆ ಬಂದಂಥವರು ಆ ರೂಮ್ನಲ್ಲಿ ಮೂವರು ಇದ್ರು. ಆ ನಂತರದಲ್ಲಿ ಅಲ್ಲಿಂದ ದೆಹಲಿಗೆ ಹೋಗಬೇಕಲ್ಲ, ದೆಹಲಿಗೆ ಹೋದ ನಂತರದಲ್ಲಿ ಮುಂದೇನು, ದೆಹಲಿ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಿತ್ತು ಆ ಕಾರಣದಿಂದಾಗಿ. ಸೊ ಮುಂದೇನು ಅನ್ನೋದ್ರ ಬಗ್ಗೆ ಪ್ಲಾನನ್ನು ಅಲ್ಲಿ ರೂಪಿಸಿದ್ದಾರೆ ಅಂತ. ಬೆಳಗ್ಗೆ 5 ಗಂಟೆಗೆ ಅಲ್ಲಿಂದ ರೂಮ್ ಖಾಲಿ ಮಾಡಿದ್ದಾರೆ, ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಂಡು ಇಲ್ಲಿಂದಲೇ ದೆಹಲಿಗೆ ಹೋಗಿದ್ದಾಗಿ ಚಿನ್ನಯ್ಯ ಎಸ್ಐಟಿ ಪೊಲೀಸರ ತನಿಖೆ ಹೊತ್ತಲ್ಲಿ ತಪ್ಪನ್ನು ಒಪ್ಕೊಂಡಿದ್ದಾನೆ. ಆ ಕಾರಣದಿಂದಾಗಿ ಅಲ್ಲಿ ಮಹಜರಿಗೆ ಹೋಗಿದ್ದು. ಲೆಕ್ಚರ್ ಬುಕ್ಕನ್ನು ಸೀಸ್ ಮಾಡಿದ್ದಾರೆ. ಸಿಸಿಟಿವಿ DVR ಫುಟೇಜ್ಗಳು ಲಭ್ಯತೆ ಇಲ್ಲ, ಅದು ರೆಕಾರ್ಡ್ ಆಗಿಲ್ಲ ಅಂತನೋ, ಅಷ್ಟು ಹಳೆಯದನ್ನು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೂ ಈಗ ಸದ್ಯಕ್ಕೆ ಸಿಕ್ಕಿಲ್ಲ. ಸಿಕ್ಕಿರುವಂತಹ ಸಾಕ್ಷ್ಯಗಳನ್ನೇ ಸಂಗ್ರಹ ಮಾಡುವ ಕೆಲಸವನ್ನು ಎಸ್ಐಟಿ ಮಾಡಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ ಸಿಬ್ಬಂದಿಯ ಹೇಳಿಕೆಗಳನ್ನು ಕೂಡ ರೆಕಾರ್ಡ್ ಮಾಡಿಕೊಂಡಿದೆ. ಯಾರು ಬಂದಿದ್ರು ಏನು ಅನ್ನೋದ್ರ ಬಗ್ಗೆ, ಮತ್ತು ಎಷ್ಟು ಬಾರಿ ಬಂದು ಹೋಗಿದ್ರು, ಅವ್ರುಗಳು ಮಾತ್ರ ಬಂದಿದ್ರಾ, ಬುಕ್ಕಲ್ಲಿ ತೋರಿಸ್ತಿರೋ ಹಾಗೆ, ಅಥವಾ ಬೇರೆ ಯಾರಾದರೂ ಬಂದಿದ್ರಾ, ಇದರ ಬಗ್ಗೆ ಕೂಡ ಎನ್ಕ್ವೈರಿ ನಡೆಯುತ್ತೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ, ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ನಿನ್ನೆ ಜಯಂತ್ ಮನೆಯಲ್ಲಿ 8 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಜಯಂತ್ ಪತ್ನಿ ಮಕ್ಕಳ ವಿಚಾರಣೆಯನ್ನು ನಡೆಸಲಾಗಿದೆ. ಈ ವೇಳೆ ಬೆಂಗಳೂರು ಮನೆಯಲ್ಲಿ ಜಯಂತ್ ಇರಲಿಲ್ಲ, ಆದರೆ ಉಜ್ರೆಯಿಂದ ವಿಡಿಯೋ ಬೈಟ್ ಹರಿಬಿಟ್ಟಿದ್ರು. ಇವತ್ತು ಉಜ್ರೆಯಲ್ಲಿ ಸುದ್ದಿಗೋಷ್ಠಿ ಸಹ ನಡೆಸಿದ್ರು. ಎಸ್ಐಟಿ ಮನೆಯಲ್ಲಿ ಮಹಜರು ಮಾಡಿದ್ದು ಸಂತೋಷ, ಮನೆಯವರಿಗೆ ಎಲ್ಲಾ ಸತ್ಯ ಹೇಳಲು ತಿಳಿಸಿದ್ದೀನಿ, ಯಾವ ಮುಚ್ಚುಮರೆಯೂ ಬೇಡ ಅಂತ. ನನ್ನ ಮಗ, ಮಗಳು, ಪತ್ನಿ ಎಲ್ಲರೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಬುರ್ಡೆ ನಾನ್ ತಂದು ಕೊಟ್ಟಿಲ್ಲ, ದೂರದಾರನೇ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಚಿನ್ನಯ್ಯನಿಗೆ ಬಿಲ್ಕುಲ್ ದುಡ್ಡು ಕೊಟ್ಟಿಲ್ಲ. ಮಹೇಶಣ್ಣನ ಮನೆಯಲ್ಲಿ ಚಿನ್ನಯ್ಯನಿಗೆ ಆಶ್ರಯ ನೀಡಲಾಗಿತ್ತು. ದೂರದಾರ ಈಗ ಯಾಕೆ ಆರೋಪಿಸ್ತಾ ಇದ್ದಾನೆ, ಯಾಕೆ ಉಲ್ಟಾ ಹೊಡಿತಾ ಇದ್ದಾನೆ ಅನ್ನೋದು ನಮಗೆ ಗೊತ್ತಿಲ್ಲ. ಸರಿಯಾಗಿ ಹುಡುಕಾಡಿದ್ರೆ ಕಳೆಬರ ಇನ್ನೂ ಕೂಡ ಸಿಗುತ್ತೆ ಅನ್ನುವಂತಹ ಸಾಧ್ಯತೆಯ ಬಗ್ಗೆ ಮಾತನಾಡಿದ್ದಾರೆ. ಮಠನ್ನವರಿಗೆ ಚಿನ್ನಯ್ಯ ಮೊದಲೇ ಹೋಗಿ ಸ್ಥಳವನ್ನು ತೋರಿಸಿದ್ದಾನಂತೆ. ಸ್ಥಳ ತೋರಿಸಿದ್ದಲ್ಲಿ ಮೂಳೆಗಳು ಸಿಗಲೇಬೇಕು. ಮಠನ್ನವರ್ ಮಹೇಶ್ ತಿಮರೋಡಿ ಒಬ್ಬ ಹಿರಿಯ ಸ್ವಾಮೀಜಿಯ ಸಂಪರ್ಕವನ್ನು ಕೂಡ ಮಾಡಿದ್ದಾರೆ. ಸ್ವಾಮೀಜಿಯ ಮುಂದೆ ಎಲ್ಲವನ್ನ ಕೂಡ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ. ಯಾವುದೇ ರೀತಿಯ ವಿಚಾರಣೆ ಎದುರಿಸಲು ನಾನು ಸಿದ್ಧ ಅಂತ ಜಯಂತ್ ಹೇಳಿದ್ದಾರೆ.
ತಪ್ಪಿಸಿಬಿಟ್ಟು ಇದರಲ್ಲಿ ಬಚಾಗ್ಲಿಕ್ಕೆ ನೋಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಬಚ ಆಗಲ್ಲ. ಅವು ಹಲವು ಪ್ರಕರಣದಲ್ಲಿ ಅವು ಭಾಗಿಯಾಗಿದ್ದಾನೆ. ಅದು 100%. ನಮಗೆ ಸ್ಟಾರ್ಟಿಂಗ್ ಗೊತ್ತಿತ್ತು, ಇದು ಟ್ವಿಸ್ಟ್ ಆದ ಗೊತ್ತು, ಈ ಒಂದು ಹಂತಕ್ಕೆ ಬರ್ತಿದ್ದಲ್ಲಿ ಗೊತ್ತಿತ್ತು. ಸತ್ಯಕ್ಕೆ ಜಯ 100%. ನಾವು ಹೇಳಿದ್ವಲ್ಲ, ಆರಾಮವಾಗಿದ್ದ, ಫೋನಲ್ಲಿ ಮಾತಾಡಿಸ್ಕೊಂಡಿದ್ದ, ಕೆಲವರು ಮೊಬೈಲ್ ಇಸ್ಕೊಂಡು ಕರೆ ಮಾಡಿ ನಂಬರ್ ಡಿಲೀಟ್ ಮಾಡ್ತಾ ಇದ್ದ. ಎಲ್ಲೋ ಅವನಿಗೆ ಕರೆ ಬಂದಿದ್ದ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಒಂದಿಷ್ಟು ಪಾಯಿಂಟ್ ತೋರಿಸಿದ್ದಾರೆ. ಅವ ಬೇಕಾದ ಕಡೆ ಎಲ್ಲ ತೋರಿಸಿಲ್ಲ. ನನ್ನ ಪ್ರಕಾರ ತೆಗಿಲೇಬೇಕು ಸರ್. ಅವ್ರು ನಾವು ಇನ್ನು ತೆಗಿತಾರೆ. SIT ಅವರು ಬಾಯಿ ಬಿಡಿಸ್ತಾ ಇರೋದು ಚಿಹ್ನೆನೇ ತೋರಿಸ್ಬೇಕು. ಅವ 100%. ಇವಾಗ ತುಂಬಾ ಆಟ ಆಡ್ತಾ ಇದ್ದಾನೆ. ಅವ್ರು ನಕಲಿ ಮಾಡಿರೋದು, ಉಲ್ಟಾ ಪಲ್ಟಾ ಮಾಡಿ. ಅಲ್ಲ, ಅಷ್ಟೆಲ್ಲ ಹುಡುಕಾಡಿದ್ರು ಏನೂ ಸಿಗ್ಲಿಲ್ಲ ಅಂದ್ರು ಇನ್ನೂ ಎಂಥ ದುರಾಸೆ ನೋಡಿ, ಇನ್ನೂ ಆಗಿಬೇಕು, ಈಗಲೂ ಏನಾದ್ರು ಸಿಗುತ್ತೆ ಅಂತ ಇನ್ನೂವರೆಗೂ ಅವ್ರಗಳಿಗೆ ತೃಪ್ತಿ ಆಗಿಲ್ಲ. ಆಲ್ ರೈಟ್, ಈಗ ಚಿನ್ನಯ್ಯ ಸರಿಯಾದ ಜಾಗ ತೋರಿಸ್ತಾ ಇಲ್ಲ, ಅಲ್ಲಿ ಏನೂ ಸಿಕ್ತಿಲ್ಲ ಅಂತ ಅಂದಾಗ ಅದು ಯಾವಾಗ ಗೊತ್ತಾಗಬೇಕಿತ್ತು? SITಯಲ್ಲಿ ನಿಮ್ಗಳ ಹೆಸರೆಲ್ಲ ಆಚೆ ಬಂದ ಮೇಲೆ ಗೊತ್ತಾಗಬೇಕಿತ್ತ? ಇದು ದಿನನಿತ್ಯ ವರದಿ ಆಗ್ತಿತ್ತಲ್ಲ, ಈ ಪಾಯಿಂಟ್ ಗುರುತಿಸಿದ್ದಾನೆ, ಈ ಪಾಯಿಂಟ್ ಗುರುತಿಸಿದ್ದಾನೆ, ಈ ಪಾಯಿಂಟ್ನಲ್ಲಿ ಡಿಗ್ಗಿಂಗ್ ಮಾಡ್ತಾ ಇದ್ದಾರೆ, ಈ ಪಾಯಿಂಟ್ನಲ್ಲಿ ಏನೂ ಸಿಗಲಿಲ್ಲ ಅಂತ. ಆಗೇನು ಬಾಯಿಗೆ ಏನಿಟ್ಟಿದ್ರು ಗಿರೀಶ್ ಮಠನ್ನವರ್? ಅವರಿಗೆ ಎಲ್ಲ ಜಾಗ ತೋರಿಸಿದ ಮೇಲೆ ಅವ್ರಿಗೆ ಗೊತ್ತಿರಬೇಕಲ್ಲ. ಅಲ್ಲಲ್ಲ, ಅವ್ರು ತೆಗಿತಾ ಇರೋದು, ಅವ್ನು ತೋರಿಸ್ತಾ ಇರೋ ಜಾಗ ಬೇರೆ ಮತ್ತು ಇವ್ರು ತೆಗಿತಾ ಇರೋ ಜಾಗ ಬೇರೆ, ಅಥವಾ ಅವನ್ನೇ ದಿಕ್ಕು ತಪ್ಪಿಸ್ತಾ ಇದ್ದಾನೆ ಅನ್ನೋದನ್ನ ಅವತ್ತು ಯಾಕೆ ಬಾಯ್ ಬಿಡಲಿಲ್ಲ? ಇವತ್ತು ಯಾಕೆ ಬಾಯ್ ಬಿಡ್ತಾ ಇದ್ದೀರಿ? 2 ವರ್ಷಗಳಿಂದಲೂ ಪರಿಚಯ ಅಂತ ಗಿರೀಶ್ ಮಠನ್ನವರ್ ಹೇಳುವಾಗ, ಈಗ ಗಿರೀಶ್ ಮಠನವ್ರನ್ನ ಕರ್ಕೊಂಡು ಹೋಗ್ಬೇಕಾಗಾದ್ರೆ ಇನ್ನೊಂದ್ಸರಿ ಮಹಜರು ಮಾಡಿಸೋದಕ್ಕೆ ಏನು ಬಯಸ್ತಾ ಇದ್ದೀರಿ? ಇನ್ನೆಷ್ಟು ಕಟ್ಟುಕತೆಗಳನ್ನ ಕಟ್ತೀರಿ? ಆಮೇಲೆ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಆತನಿಗೆ ಆಗ ಇತ್ತ ಧೈರ್ಯ, ಈಗ ಇಲ್ಲ. ಆಗ ಧೈರ್ಯ ನೀವು ತುಂಬಿದ್ರಿ. ಈಗ ಸುಜಾತಾ ಭಟ್ಗೂ ಏಕಾಂಗಿ ಮಾಡಿದ್ರಿ, ಈಗ ಅವನನ್ನು ಕೂಡ ಏಕಾಂಗಿ ಮಾಡಿದ್ರಿ. ಆ ಕಾರಣದಿಂದಾಗಿ ಅವನಿಗೀಗ ನಿಜವಾದ ಸತ್ಯವನ್ನು ಹೇಳದೆ ಹೋದರೆ ನಾಳೆ ನಾನು ಏಕಾಂಗಿಯಾಗೆ ಫೈಟ್ ಮಾಡಬೇಕು ಅನ್ನೋದು ಗೊತ್ತಾಗಿದೆ. ಈಗಲೂ ಕೂಡ ಕತೆ ಪೋಣಿಸ್ತಾ ಇದ್ದಾರೆ. ಇನ್ನೂ ಆಗಿಬೇಕಂತೆ. ಬೋರ್ಡೆ ಗ್ಯಾಂಗ್ ಬೆನ್ನತ್ತಿರುವ SIT ಅಧಿಕಾರಿಗಳು ತನಿಖೆಯ ಹಂತವಾಗಿ ಬೆಂಗಳೂರಿಗೆ ಬಂದು ತನಿಖೆಯನ್ನು ನಡೆಸಿದ್ದಾರೆ. ಹೀಗಾಗಿ ಮಂಡ್ಯ, ತಮಿಳುನಾಡಿಗೂ ಕೂಡ ಹೋಗಿ ವಿಚಾರಣೆ ನಡೆಸುತ್ತಾ ಅನ್ನೋ ಪ್ರಶ್ನೆಗಳು ಕೂಡ ಮೂಡಿದೆ. ಬೆಂಗಳೂರಿನಲ್ಲಿ ನಿನ್ನೆ ಇವತ್ತು ತೀವ್ರ ಶೋಧ ನಡೆಸಿದ್ದು ಮಂಡ್ಯ, ತಮಿಳುನಾಡಿಗೂ ಬೋರ್ಡೆ ತನಿಖೆ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ಚೆನ್ನೈನ ಹುಟ್ಟೂರು, ಮಂಡ್ಯದ ಚಿಕ್ಕಬಳ್ಳಿ, 2ನೇ ಪತ್ನಿ ಜೊತೆ ಚಿನ್ನಯ್ಯ ವಾಸವಿದ್ದ ತಮಿಳುನಾಡಿನ ಮನೆ, ಅಲ್ಲೆಲ್ಲವೂ ಕೂಡ ಅಧಿಕಾರಿಗಳು ತನಿಖೆಯನ್ನು ನಡೆಸಲಿಕ್ಕೆ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಇನ್ನು ಬುರ್ಡೆ ಗ್ಯಾಂಗ್ನ A1 ಚಿನ್ನಯ್ಯನ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯವಾಗ್ತಾ ಇದೆ. ಹೀಗಾಗಿ SIT ಅಧಿಕಾರಿಗಳು ನಾಳೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಿನ್ನಯ್ಯನನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಕಸ್ಟಡಿಗೆ ಪಡೆಯುವ ಸಾಧ್ಯತೆ ಇದೆ. ಕಾರಣ ಮಂಡ್ಯ ಹಾಗೂ ತಮಿಳುನಾಡಿನಲ್ಲಿ ಮಹಜರು ಮಾಡಿಸುವಂತಹ ಸಾಧ್ಯತೆ ಇದೆ. ಇದು ಕ್ವಿಕ್ ಆಗಿ ಮುಗಿಯುವಂತಹ ಪ್ರಕರಣವೂ ಅಲ್ಲ, ಬಹಳ ಟೈಮ್ ತೆಗೆದುಕೊಳ್ಳುತ್ತೆ. ಮಹಜರುಗಳು ಮಾಡಬೇಕು, ಹೇಳಿಕೆಗಳನ್ನ ಪಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಆತನ ಕಸ್ಟಡಿ ಅವನ ಅನಿವಾರ್ಯತೆ ಇರುತ್ತೆ. ಅದರ ಆಧಾರದ ಮೇಲೆ, ಅನಿವಾರ್ಯತೆಯ ಆಧಾರದ ಮೇಲೆ ಕೋರ್ಟ್ ಕೂಡ ಸಬ್ಮಿಟ್ ಮಾಡುತ್ತೆ, ಓಕೆ ಅಂತ ಸಮ್ಮತಿಸುತ್ತೆ. ಆದರೆ ಎಷ್ಟು ದಿನಗಳ ಕಾಲ ಕೊಡುತ್ತೆ ಅಂತ, ಈಗಾಗಲೇ 10 ದಿನಗಳ ಅವಧಿಯಲ್ಲಿ ಏನೆಲ್ಲ ನೀವು ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದೀರಿ ಅನ್ನೋದನ್ನು ಕೂಡ ಕೋರ್ಟ್ ಕೊಡಬೇಕಾಗತ್ತೆ. ಈಗ ತಿಮ್ರೋಡಿ ಮನೆಯಲ್ಲಿ ತಲಾಶ್ ಮಾಡಿದ್ದು, ಜಯಂತ್ ಮನೆಯಲ್ಲಿ ತಲಾಶ್ ಮಾಡಿದ್ದು, ಈ ಅಪಾರ್ಟ್ಮೆಂಟ್ ತಲಾಶ್, ಇದೆಲ್ಲದರ ವಿವರಣೆಯನ್ನು ಕೋರ್ಟ್ ಗಮನ ಕೊಟ್ಟು ಉಳಿದಂತೆ ಏನಾಗಬೇಕು ಅನ್ನೋದನ್ನು ಕೂಡ ಅವ್ರು ಕೇಳ್ಕೊಳ್ತಾರೆ. ಸೊ ಅದು ಕೊಡೋ ಸಾಧ್ಯತೆ ಕೂಡ ಇರುತ್ತೆ. ಬಟ್ ಇವ್ರುಗಳು ನೋಡಿ, ಸ್ವಾಮೀಜಿ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಿದ್ರಂತೆ, ಸ್ವಾಮೀಜಿಗೂ ಈ ವಿಚಾರವನ್ನು ತಿಳಿಸಿದ್ರಂತೆ. ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ ಅಂದರೆ, ನಮಗೆ ಮಾತ್ರ ಅಲ್ಲ, ದೊಡ್ಡವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಅವರ ಶೆಲ್ಟರ್ಗಳನ್ನು ತೆಗೆದುಕೊಂಡು ಬಚಾವಾಗುವಂತಹ ಪ್ರಯತ್ನವೂ ಇದಿರಬಹುದು. ಆ ರೀತಿಯ ರಕ್ಷಣೆಯನ್ನು ಪಡ್ಕೊಳ್ಳೋ ಬಗ್ಗೆ ಇವರು ಚೆನ್ನಾಗೇ ಪ್ಲಾನ್ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಆ ಕಾನ್ಫಿಡೆನ್ಸ್ನಿಂದಲೇ ಆತ ತಗ್ಲಾಕೊಳ್ತಾನೆ, ನೀವುಗಳು ನಾಳೆ ತಗ್ಲಾಕೊಳ್ತೀರಿ. ಆತ ಹೇಗೆ ದೂರುದಾರ ಈಗ ಆರೋಪಿ ಆದ್ನೋ ಅದೇ ರೀತಿ ನಾಳೆ ನಿಮ್ಗಳಿಗೂ ಆ ದಿನ ಬರುತ್ತೆ. ಏನು ದೂರ ಏನು ಉಳ್ಕೊಂಡಿಲ್ಲ. SIT ಬಗ್ಗೆ ಆಗ ಮಾತಾಡ್ತಾ ಇದ್ದಿದ್ದೇ ಬೇರೆ, ಈಗ ಮಾತಾಡ್ತಾ ಇರೋ ನೀತಿಯೇ ಬೇರೆ. ಇನ್ನು ಈ ಬುರ್ಡೆ ಗ್ಯಾಂಗ್ನ ಪ್ಲಾನ್ಗಳು ಒಂದೆರಡಲ್ಲ, ಬಗದಷ್ಟು ಕೂಡ ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಬುರ್ಡೆ ಸಮೇತ ಈ ಬುರ್ಡೆ ಗ್ಯಾಂಗ್ ದೆಹಲಿಗೆ ಹೋಗಿ ಬಂದಿತ್ತು. ಈ ಬಗ್ಗೆ ಬುರ್ಡೆ ಗ್ಯಾಂಗ್ನ ಜಯಂತ್ ಅವರೇ ಸುಪ್ರೀಂ ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಫೋಟೋ ಈಗ ರಿಲೀಸ್ ಆಗಿದೆ. ನೋಡಿ ಅಲ್ಲಿ ಆ ಸೆಲ್ಫಿ ಫೋಟೋ, ಆ ಫೋಟೋವನ್ನು ಜಯಂತ್ ಸುಪ್ರೀಂ ಕೋರ್ಟ್ಗೆ ಹೋದಂತಹ ಹೊತ್ತಲ್ಲಿ ತೆಗೆದುಕೊಂಡಿರುವಂಥದ್ದು ಅದೀಗ ಹೊರಗೆ ಬಂದಿದೆ. ಅದೇನು ಮ್ಯಾಟರ್ ಅಲ್ಲ. ಆದರೆ ಇವ್ರುಗಳು ದೆಹಲಿಗೆ ಹೋಗೋ ಮೊದಲು ಏನು ಮಾಡಿದ್ರು, ಹೇಗೆಲ್ಲ ಸಂಚು ರೂಪಿಸಿದ್ರು, ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಎಷ್ಟು ನೀಟಾಗಿ ಪ್ಲಾನ್ ಮಾಡಿದ್ದಾರೆ, ಎಷ್ಟು ನೀಟಾಗಿ ಆತನ ತಲೆಗೆ ತುಂಬಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಗಳು ಸಿಗ್ತಾ ಹೋಗ್ತಾ ಇದೆ. ಬುರ್ಡೆ ಗ್ಯಾಂಗ್ ಡೆಲ್ಲಿ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏಪ್ರಿಲ್ ತಿಂಗಳು ಪೂರ್ತಿ ಬುರ್ಡೆ ಪ್ಲಾನ್ ರೂಪಿಸಿ ವಕೀಲರನ್ನ ಭೇಟಿ ಮಾಡಿದ್ದಾರೆ. ವಕೀಲರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಥರದ ಒಂದು ಕೇಸ್ ಇದೆ, ಇಂತಿಂಥವ್ರು ನಮಗೆ ಸಿಕ್ಕಿದ್ದಾರೆ, ಇದನ್ನು ನಾವು ಹೇಗೆ ಬಳಕೆ ಮಾಡ್ಕೊಳ್ಬಹುದು, ಯಾವ ರೀತಿಯೂ ಕೂಡ ನಮಗೆ ಕುತ್ತು ಬಾರದ ಹಾಗೆ ನಾವು ಹೇಗೆ ಇದನ್ನು ಹೆಣಿಬಹುದು, ಈ ರೀತಿಯ ಪ್ಲಾನ್ಗಳನ್ನು ಮಾಡಲಾಗಿದೆ. ಏಪ್ರಿಲ್ ತಿಂಗಳು
ಅವರ ಪ್ಲಾನ್ ಆಗಿತ್ತು. ಸುಪ್ರೀಂ ಕೋರ್ಟ್ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಹಾಕಿಸ್ಕೊಳ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆ ಬುರ್ಡೆ ಸಮೇತ ದೆಹಲಿಗೆ ಪ್ರಯಾಣವನ್ನು ಮಾಡ್ತಾರೆ. ಕೋರ್ಟ್ಗೆ ಹೋಗಿ ಬುರ್ಡೆ ತೋರಿಸಿ ಆ ನಂತರದಲ್ಲಿ ಅದರ ಪ್ರಕರಣ ಹೀಗೆ ಇಷ್ಟು ಗಂಭೀರವಾಗಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡೋ ಸಲುವಾಗಿ ಮತ್ತು ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಿಕ್ಕೆ ಕೋರ್ಟ್ನ ಅನುಮತಿ ಕೇಳೋ ಸಲುವಾಗಿ ಇಡೀ ಗ್ಯಾಂಗ್ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿರುತ್ತೆ. ನೋಡಿ, ಅವರಷ್ಟು ಜನ ವಿಮಾನದಲ್ಲಿ ಹೋಗ್ತಾರೆ, ಆದರೆ ಒಬ್ಬ ಜಯಂತ್ ಮಾತ್ರ ವಿಮಾನದಲ್ಲಿ ಹೋಗಲ್ಲ. ಅದಕ್ಕೆ ಕಾರಣ ಏನು? ಬುರ್ಡೆ ತಗೊಂಡು ನೀವು ವಿಮಾನದಲ್ಲಿ ಹಾರಾಟವನ್ನು ಪ್ರಯಾಣವನ್ನು ಮಾಡಿದ್ರೆ ಅಲ್ಲಿ ತಪಾಸಣೆ ಮಾಡ್ತಾರೆ, ಡಿಟೆಕ್ಟ್ ಆಗುತ್ತೆ, ಸಿಕ್ಬೀಳ್ತಾರೆ. ಅದೊಂದು ಯಾವತ್ತೋ ಅದು ದೊಡ್ಡ ಸುದ್ದಿ ಮಾಡಬೇಕು ಅಂತ ಅಂದ್ಕೊಂಡವ್ರು ಇನ್ಯಾವುದೋ ಕಾರಣಕ್ಕೆ ತಗಲು ಹಾಕೊಂಡ್ಬಿಡ್ತಾರೆ. ಅದು ಆಗಬಾರ್ದು ಅನ್ನೋ ಕಾರಣಕ್ಕೆ ಜಯಂತನ ಮಾತ್ರ ಕಾರ್ನಲ್ಲಿ ಕಳಿಸ್ತಾರೆ ಡೆಲ್ಲಿಗೆ ಬರೋದಕ್ಕೆ. ಉಳಿದವರೆಲ್ಲರೂ ಕೂಡ ವಿಮಾನದಲ್ಲಿ ಹೋಗ್ತಾರೆ. ಷಡ್ಯಂತ್ರದ ಸೂತ್ರಧಾರಿ ಯಾರು? ಗಿರೀಶ್ ಮಠಣ್ಣನವರ. ಯಾಕಂದರೆ ಎಲ್ಲೇ ಹೋಗಿ ಗಿರೀಶ್ ಮಠಣ್ಣನ ಹೆಸರು ಕೇಳಿ ಬರ್ತಾ ಇದೆ, ಎಲ್ಲೇ ಹೋಗಿ ಅವರುಗಳ ಪಾತ್ರವೇ ಹೈಲೈಟ್ ಆಗ್ತಿದೆ. ಚಿನ್ನಯ್ಯನನ್ನ ಬಾಡಿಗಾರ್ಡ್ ಅಂತ ಈ ಮಠಣ್ಣ ಪರಿಚಯ ಮಾಡ್ಕೊಂಡಿದ್ರಂತೆ. ಯಾರಿಗೆ? ಸುಜಾತಾ ಭಟ್ಗೆ. ಇವರು ನಮ್ಮ ಬಾಡಿಗಾರ್ಡ್ ಅಂತ. ಆಕೆ ಗೊತ್ತೇ ಇರಲಿಲ್ವಂತೆ ಈತನೂ ಕೂಡ ಇಂಥ ಕೇಸ್ಗೆ ನನ್ನನ್ನು ಹೇಗೆ ಮರಳು ಮಾಡಿದ್ರೋ, ಯಾಮಾರಿಸಿದ್ರೋ, ವಂಚಿಸಿದ್ರೋ ಅದೇ ರೀತಿ ಅವನನ್ನು ಕರ್ಕೊಂಡ್ಬಂದಿದ್ದಾರೆ ಅಂತ ಆಕೆ ಗೊತ್ತೇ ಇರಲಿಲ್ವಂತೆ. ಅದು ಅವರ ಸ್ಟೇಟ್ಮೆಂಟು. ಏಪ್ರಿಲ್ 2ರಂದು ಬೆಂಗಳೂರಿನಿಂದ ದೆಹಲಿಗೆ ವಿಮಾನ ಪ್ರಯಾಣವನ್ನು ಮಾಡಿದ್ದಾರೆ. ಮಠಣ್ಣನವರ್, ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಪ್ರಯಾಣವನ್ನು ಈ ಮೂವರು ವಿಮಾನದಲ್ಲಿ ಹೋಗಿದ್ದು. ದೆಹಲಿಯಲ್ಲಿ ಒಟ್ಟಾಗಿ ವಕೀಲರನ್ನ ಭೇಟಿ ಮಾಡಿದೆ ಈ ಗ್ಯಾಂಗ್. ದೆಹಲಿಯಲ್ಲಿ ಮಂದಿರವೊಂದರಲ್ಲಿ ಬುರ್ಡೆ ಇಟ್ಟಿದ್ದು ಜಯಂತ್. ಯಾಕೆ ಇನ್ನೆಲ್ಲೂ ಸಿಗ್ಲಿಲ್ವಾ? ದೇವಸ್ಥಾನಕ್ಕೆ ಹೋಗಿ ನೀವು ಬುರ್ಡೆ ಇಡುವಂತಹ ಅನಿವಾರ್ಯತೆ ಇತ್ತು, ಅದಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಅದು ಆ ದೇವಸ್ಥಾನದವ್ರಿಗೆ ಗೊತ್ತಿರಲಿಲ್ವಾ? ನೋಡಿ, ಎಲ್ಲೆಲ್ಲಿ ಇವರು ಅಲ್ಲೆಲ್ಲೋ ಯೂಟ್ಯೂಬಲ್ಲಿ ಕೂತ್ಕೋತಾರೆ, ಆ ಯೂಟ್ಯೂಬಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡಿತಾರೆ, ಇನ್ನೆಲ್ಲೋ ಕೂತ್ಕೊಂಡು ಬುರ್ಡೆ ಇಟ್ಬಿಟ್ಟು ಅಲ್ಲಿ ಡಿಸ್ಕಷನ್ ಮಾಡ್ತಾರಂತೆ. ಬುರ್ಡೆ ಫೋಟೋ ಸಮೇತ ಹಲವು ದಾಖಲೆಯನ್ನು ಕೋರ್ಟ್ಗೆ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಗ್ಯಾಂಗ್ನ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಈಗಾಗಲೇ ತಿರಸ್ಕರಿಸಿದೆ. ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಲು ಸುಪ್ರೀಂ ಕೋರ್ಟ್ ಸೂಚಿಸಿತು. ಅನ್ಯ ಮಾರ್ಗ ಇಲ್ಲದೆ ಮಂಗಳೂರು ಕೋರ್ಟ್ಗೆ ಬುರ್ಡೆ ಗ್ಯಾಂಗ್ ಮೊರೆ ಇಡ್ತು. ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ರಕ್ಷಣೆಯನ್ನು ಕೋರಿದ್ರು. ಬಳಿಕ ಧರ್ಮಸ್ಥಳ ಠಾಣೆಗೆ ಬುರ್ಡೆ ಗ್ಯಾಂಗ್ ದೂರನ್ನು ಕೊಡ್ತು. ಕೊನೆಗೆ ಪ್ರಭಾವಿಗಳು ಎಡಪಂಥೀಯರಿಂದ ಎಸ್ಐಟಿ ರಚನೆಗೆ ಸರ್ಕಾರಕ್ಕೆ ಒತ್ತಡ ಕೂಡ ಬಂತು. ಕೊನೆಗೆ ಎಸ್ಐಟಿ ಕೂಡ ರಚನೆ ಆಯಿತು. ಎಸ್ಐಟಿ ರಚನೆ ಆಗಿದ್ರ ಬಗ್ಗೆ ಹಲವು ಅನುಮಾನಗಳು, ಚಕಾರಗಳು ಇದ್ದಿದ್ದೆ. ಆದರೆ ಎಸ್ಐಟಿ ತನಿಖೆಯ ನಂತರದಲ್ಲಿ ಇವರುಗಳ ಬಣ್ಣ ಬಯಲಾಯಿತು, ಇವರ ಮುಖವಾಡ ಕಳಚಿತು ಅನ್ನೋದು ಒಂದು ಆ ಸತ್ಯವನ್ನು ಎಲ್ಲರೂ ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ಬೇಕು. ಇಲ್ಲದೆ ಇದ್ದಿದ್ರೆ ಯಾರೂ ಕೂಡ ಇಷ್ಟು ಗಟ್ಟಿ ಧ್ವನಿಯಲ್ಲಿ ಈ ವಿಷಯವಾಗಿ ಬಹಿರಂಗವಾಗಿ ಮಾತೇ ಆಡ್ತಿರ್ಲಿಲ್ಲ. ಅಲ್ಲೆಲ್ಲೋ ಅವ್ನು ಯಾರೋ ಕುತ್ಕೊಂಡು ಮಾತಾಡ್ತಾ ಇದ್ದ, ಅದೇ ಸತ್ಯ ಅಂತ ನಂಬ್ಕೊಂಡು ಒಂದಷ್ಟು ಕಮೆಂಟ್ ಲೈಕ್ಗಳನ್ನ ಮಾಡ್ತಾಯಿದ್ರು, ಶೇರ್ಗಳನ್ನ ಮಾಡ್ತಾಯಿದ್ರು, ಮೌತ್ ಪಬ್ಲಿಸಿಟಿ ಪಡ್ಕೊಳ್ತಾ ಇತ್ತು. ಅಲ್ಲಿಗೆ ಅದು ಸೀಮಿತ ಆಗೋಗ್ತಾ ಇತ್ತು. ಒಂದು ಅರ್ಥದಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗಿದೆ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದು ಸರಿ ಇರಲಿ ತಪ್ಪಿರಲಿ. ಈಗ ಅದ್ರ ತನಿಖೆ ಹೇಗೆ ಸಾಗುತ್ತೆ, ಹೇಗೆ ಸತ್ಯವನ್ನು ಹೊರಗೆ ತೆಗಿಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿದ್ದಾರೋ ಆ ಸತ್ಯ ಹೊರಗೆ ಬರಬೇಕು ಅನ್ನೋದಷ್ಟೇ ಆಶಯ. ಇನ್ನು ಎಸ್ಐಟಿ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟಿದ್ದೀನಿ, ನನ್ನ ಅಧ್ಯಾಯ ಮುಗಿದಿದೆ. ಇದನ್ನು ಹೇಳ್ತಾ ಇರೋದು ಸುಜಾತಾ ಭಟ್. ನಾನು ಇನ್ನು ಮುಂದೆ ಯಾವುದಕ್ಕೂ ಕೂಡ ಮುಂದೆ ಹೋಗಲ್ಲ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಅವ್ರು ಮಾತನಾಡಿದ್ರು. ನನ್ನ ಫೋನ್ SITಯಲ್ಲಿದೆ, ಅವರು ಕಾಲ್ ರೆಕಾರ್ಡ್ ಎಲ್ಲ ನೋಡ್ತಿರಬಹುದು. ತಪ್ಪು ಮಾಡಿದ್ದೀನಿ, ನಿಜ ತಪ್ಪಾಗಿದೆ, ಆದರೆ ಯಾರೂ ಬೇಕು ಅಂತ ತಪ್ಪು ಮಾಡಲ್ಲ. ಹಣೆ ಬರ ಕೆಟ್ಟದಾಗಿ ಹೀಗಾಗೋಗ್ಬಿಟ್ಟಿದೆ. ನನ್ನ ದೆಹಲಿಗೆ ಕರ್ಕೊಂಡು ಹೋಗಿದ್ದಾರೆ, ಇದೆಲ್ಲವನ್ನ SIT ಮುಂದೆ ಹೇಳಿದ್ದೇನೆ. ಮುಂದೆ ವೃದ್ಧಾಶ್ರಮನೋ ಏನೋ ಗೊತ್ತಿಲ್ಲಪ್ಪ. ನನಗೆ ಚಿನ್ನಯ್ಯ ಬಾಡಿಗಾರ್ಡ್ ಅಂತ ಹೇಳಿದರು. ನಾನೇನು ದೆಹಲಿಯ ಲಾಯರ್ ಹತ್ರ ಮಾತನಾಡಲಿಲ್ಲ. ನನ್ನ ಕಾರಲ್ಲಿ ಕೂರಿಸಿದ್ರು. ನಾನು ನನ್ನ ಹೋರಾಟಕ್ಕೆ ಯಾರನ್ನ ಅಪ್ರೋಚ್ ಆಗಿರಲಿಲ್ಲ. ನನ್ನ ಮನೆಗೆ ಅವರು ಬಂದಿರೋದು, ನಾನು ಅವರ ಹತ್ರ ಹೋಗಲಿಲ್ಲ. ಅಲ್ಲದೆ SIT ಅಧಿಕಾರಿಗಳನ್ನ ಹೊಗಳಿರುವ ಸುಜಾತಾ ಭಟ್ ನನಗೆ ಬಸ್ ಟಿಕೆಟ್ ಕೂಡ ಕೊಟ್ಟು ಅವರು ನನ್ನನ್ನು ಕಳಿಸ್ಕೊಟ್ರು. ನನ್ನ ವಿಚಾರಣೆಯಿಂದ ವಿಮುಕ್ತಿ ಕೊಡಿ ಅಂತ ಈಗಾಗಲೇ ನಾನು ಕೇಳ್ಕೊಂಡಿದ್ದೀನಿ. ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನಡೆಸ್ಕೊಂಡಿದ್ದಾರೆ. ಆಸ್ತಿ ಗಲಾಟೆ ವಿವರ, ನನ್ನ ಬದುಕಿನ ಎಲ್ಲ ವಿವರಗಳನ್ನು SIT ಮುಂದೆ ತೆರೆದಿಟ್ಟಿದ್ದೀನಿ. ಎಲ್ಲ ಸವಿವರವಾಗಿ ಹೇಳಿದ್ದು. ಕೇಸ್ ವಾಪಸ್ ತೆಗೆದುಕೊಳ್ಳಲ್ಲ. ವಾಸಂತಿ ಬದುಕಿದ್ದಾಳೆ, ಸತ್ತಿಲ್ಲ. ಅವಳ ಸಾವಿನ ಬಗ್ಗೆ ಅನುಮಾನ ಇದೆ ಅಂತ ಮತ್ತೊಂದು ಆರೋಪ ಬಿಟ್ಟರು.
ಇದು SITಗೆಲ್ಲ ಹೋಗಿ ಬಂದ್ರಾ ನೀವು? ಹೌದು, ಎಲ್ಲ ಮುಗಿಯಿತು. ವಿವರವಾಗಿ ಅವ್ರು ಏನೇನ್ ಕೇಳಿದಾರೋ ಎಲ್ಲದಕ್ಕೂ ನಾನು ಆನ್ಸರ್ ಕೊಟ್ಟಿದ್ದೀನಿ. ಅನನ್ಯ ಭಟ್ ವಿಚಾರದಲ್ಲೇ ಕೇಳ್ತಾ ಇದ್ದಾರೆ ಅವರು. ಎಲ್ಲರೂ ಕೇಳಿದ್ದಾರೆ, ಎಲ್ಲಾನು ಅದಕ್ಕೆ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ. ಫೋನ್ ನಿಮ್ದು ಅವ್ರ ಹತ್ರನೇ ಇದೆ? ನಂದು ಫೋನ್ ಅವ್ರ ಹತ್ರ ಇದೆ. ಅದು ಒಂದು 15 days ಬಿಟ್ಟು ನೀವು PF ಹಾಕಿ ತಗೊಳ್ಳಿ ಅಂತ ಹೇಳ್ತಾರೆ. ಅದು ತಪ್ಪು ಮಾಡಿದೀನಿ, ಇಲ್ಲ ಅಂತ ಹೇಳಲ್ಲ, ತಪ್ಪಾಗಿದೆ. ಹಣೆ ಬರಹ ಕೆಟ್ಟವಾಗ ಏನೇನು ನಡೀತದೆ. ನೀವು ಕೂಡ ಅವ್ರ ಜೊತೆ ದೆಹಲಿಗೆ ಹೋಗಿದ್ದೀರಾ? ನನ್ನನ್ನ ಕರ್ಕೊಂಡು ಹೋಗಿದ್ದಾರೆ ಬಿಟ್ಟು ನನ್ಗೆ ವಿಚಾರ ಗೊತ್ತಿಲ್ಲ. ನಾನು ಅದನ್ನು SIT ಮೂಲಕ ಹೇಳಿದ್ದೀನಿ. ನಾನೆಲ್ಲ ಬೆಂಗಳೂರಿನಲ್ಲಿ ಮೀಟ್ ಆಗಿರೋ ಜಯಂತ್ ಅವ್ರದ್ದೆಲ್ಲ ಮೀಟ್ ಆಗಿರೋದು ನನ್ಗೆ ಗೊತ್ತಿಲ್ಲ ಮೇಡಮ್. ಅದೆಲ್ಲ ನನ್ಗೆ ಅವ್ರ ಮನೆ ಎಲ್ಲಿದೆ ನನ್ಗೆ ಅದೆಲ್ಲ ಏನು ಗೊತ್ತಿಲ್ಲ ಮೇಡಮ್. ನಾನೇನು ಅವರ ಕಾಂಟ್ಯಾಕ್ಟ್ ಅಲ್ಲೂ ಇಲ್ಲ. ಬಟ್ ಅವ್ರ ಮೇಲೆ ನಿಮ್ಗೆ ಅಸಮಾಧಾನ ಇದೆಯಾ? ನಾನು ಬಳಸ್ಕೊಂಡ್ರು ಅನ್ನೋ ತರ ನಿಮ್ಗೆ ಸಮಾಧಾನ ಇದೆ, ಆದ್ರೆ ನನ್ನನ್ನ ಇಲ್ಲಿ ಬಳಸ್ಕೊಂಡ್ರು ಅನ್ನುವಂತ ಒಂದು ಇದು ನೋವು ನನ್ನಲ್ಲಿ ಕಾಡ್ತಾ ಇದೆ.